ಒಂದು ಕೋನ್ನಿಂದ 4 ಸುಂದರವಾದ ಆಕಾರಗಳು ಹೇಗ್ ಹುಟ್ಟುತ್ತೆ ಅಂತ ನಿಮಗ್ ಗೊತ್ತಾ? ಬನ್ನಿ ನೋಡ್ಕೊಂಡ್ ಬರೋಣ. ಇದು ನೋಡಿ ಡಬಲ್ ನ್ಯಾಪ್ಡ್ ಕೋನ್, 2 ಟಿಪ್ಗಳು ಸೇರಿರುವ ಒಂದು ಆಕಾರ. ಇವಾಗ ಈ ಕೋನ್ನ ಒಂದು ಪ್ಲೇನ್ ನಿಂದ ಕತ್ತರಿಸೋಣ. ಪ್ಲೇನ್ ಕೋನ್ನ ಬೇಸ್ಗೆ ಪ್ಯಾರಲಲ್ ಆಗಿ ಕಟ್ ಮಾಡಿದಾಗ ಸರ್ಕಲ್ ರೂಪುಗೊಳ್ಳುತ್ತೆ. ಅದೇ ರೀತಿಯಾಗಿ ಪ್ಲೇನ್ ಅನ್ನ ಸ್ವಲ್ಪ ಟಿಲ್ಟ್ ಮಾಡಿ ಕಟ್ ಮಾಡಿದ್ರೆ ಎಲಿಪ್ಸ್ ರೂಪುಗೊಳ್ಳುತ್ತೆ. ಹಾಗೆ ಕೋನ್ನ ಸ್ಲ್ಯಾಂಟ್ ಎಡ್ಜ್ಗೆ ಪ್ಯಾರಲಲ್ ಆಗಿ ಪ್ಲೇನ್ ನಿಂದ ಕಟ್ ಮಾಡಿದ್ರೆ ಪ್ಯಾರಾಬೋಲಾ ಸಿಗತ್ತೆ. ಕೊನೆಯದಾಗಿ ಪ್ಲೇನ್ ನಿಂದ ಪ್ಯಾರಲಲ್ ಆಗಿ ಡಬಲ್ ನ್ಯಾಪ್ಡ್ ಕೋನ್ ಅನ್ನ ಕಟ್ ಮಾಡಿದ್ರೆ ನಮ್ಗೆ ಹೈಪರ್ಬೋಲಾ ಸಿಗುತ್ತೆ. ಇದನ್ನೇ ನಾವು ಕೊನಿಕ್ ಸೆಕ್ಷನ್ ಅಂತ ಕರಿತೀವಿ. ಇಂಟ್ರೆಸ್ಟಿಂಗ್ ಟಾಪಿಕ್ಗೆ ಮರೀದೆ PUC ಪರೀಕ್ಷೆ ಸೈನ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.